ನಿರ್ಣಯಿಸು. ನಾನಾದರೂ ನಿರ್ದೋಷಿಯಾಗಿ ನಡೆದುಕೊಂಡಿದ್ದೇನೆ. ನಾನು ಕದಲದೆ ಯೆಹೋವನಲ್ಲ ಭರವಸೆ ಬಿಟ್ಟಿದ್ದೇನೆ. ಯೆಹೋವನೇ, ನನ್ನನ್ನು ಪರೀಕ್ಷಿಸಿ ಪರಿಶೋಧಿಸು. ನನ್ನ ಅಂತರಾತ್ಮವನ್ನು ಹೃದಯವನ್ನು ಪರಿಶೋಧಿಸು. ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನೆ. ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ಇಲ್ಲಿಗೆ ಏನ್ ಹೇಳ್ತಾನ ದಾವೀದಂದ್ರ, ಪ್ರಾರ್ಥನೆ ಮಾಡತಾನ್ರಿ ದೇವ್ರಿಗೆ. ಏನಂತ ಪ್ರಾರ್ಥನೆ ಮಾಡ್ತಂದ್ರ, ನನ್ನ ಕಡೆ ನೀ ನ್ಯಾಯ ಮಾಡ. ನಾವು ಕಷ್ಟದಾಗಿದ್ದೇವ ದೇವ್ರಿಗೆ ಏನಂತೇವ, ನಮ್ ಕಡೆ ನ್ಯಾಯ ಮಾಡಂತೇವಲ್ಲ, ನಾವು ನ್ಯಾಯ ಮಾಡಪ್ಪ ನಮ್ಗ, ನಾವ್ ಬಹಳ ಕಷ್ಟದಾಗಿದ್ದೇವ, ನಾವ್ ಪಾಪ ಮಾಡಿಲ್ಲ. ಸೊ ಆ ತರ ದಾವೀದನ್ ಮಾತ್ರ ಗೋಳಾಡ್ಲತ್ತಾನ್ರಿ. ಅದೇ ಏನ್ ಗೋಳ, ನಾನ್ ನಿರ್ದೋಷಿ ಇದ್ದೆ, ನಾ ಪಾಪಿ ಇಲ್ಲ, ನನಗ ನ್ಯಾಯ ಮಾಡು, ನನ್ ಕಷ್ಟಗಳು ಬಿಡುಗಡೆ ಮಾಡ. ನಾ ನಿನ್ನ ಒಬ್ಬನ ಮೇಲೆ ಏನ್ ಮಾಡಿದೆ, ಭರವಸೆ ಇಟ್ಟಿದೆ. ಯಾಕಂದ್ರೆ ದಾವೀದನ್ ಕತೆ ನೀವು ಓದಿರಂದ್ರ, ನೀವು ಒಂದೊಂದ್ಸರ್ತಿ ಓದಲ್ರಿ, ಮತ್ತೆ ಮೂವಿ ನೋಡ್ರಿ, ಪಿಕ್ಚರ್ ನೋಡ್ರಿ, ದಾವೀದನ್ ಕತೆದು ಬಹಳ ಬೆಸ್ಟ್ ಅದ. ದಾವೀದ ಒಂದ್ ತಪ್ಪು ಮಾಡಿದ ಕಡೆಂದು ಅವನಿಗೆ ಬಹಳಷ್ಟು ಕಷ್ಟ ಬಂದ. ಸೊ ಅವ ಪ್ರತಿ ಸರ ಏನ್ ಮಾಡ್ಯಾನ, ದೇವ್ರಿಗೆ ಕೊಂಡಾಡನ್ರಿ. ಹೆಂಗ ಹಾಡು ಮುಖಾಂತರ ಆರಾಧನೆ ಮಾಡೋಣ, ಮತ್ತ ಪ್ರಾರ್ಥನೆ ಮಾಡೋಣ. ಅವ್ ನಿರಂತರ ಏನ್ ಮಾಡ, ದೇವ್ರ ಮೇಲೆ ಭಾರ ಹಾಕಿ ಭರವಸೆ ಇರ್ತಾನೆ. ಈ ನಮ್ ಕಷ್ಟ ಬಂದ್ರೆ ನಾವ್ ಏನ್ ಮಾಡ್ಬೇಕು, ದೇವ್ರ ಮೇಲೆ ಭಾರ ಹಾಕ್ಬೇಕು. ನಮ್ಮ ಮನುಷ್ಯರ ಮೇಲೆ ಹಾಕ್ರೆ ಯಾವ ಮನುಷ್ಯ ಹಾಕೋತಾನೆ. ದೇವ್ರ ವಾಕ್ಯದಾಗ ಏನ್ ಹೇಳ, ನಿಮ್ ಭಾರ ಅಲ್ಲ, ನಿಮ್ ಚಿಂತೆ ಅಲ್ಲ, ನನ್ ಕೊಡ್ರಿ, ನಾ ಅದೇನ್ ಮಾಡ್ದೆ ತಕೊಂಡಿ ನಿಮ್ಗೆ ಬಿಡುಗಡೆ ಕೊಡ್ತೇವೆ ಅಂತ ಹೇಳಿ. ನಾವ್ ಮನುಷ್ಯರಿಗೆ ಯಾರ ಕೊಟ್ಟೆ ಅಂತ ತಿಳ್ಕೊ, ಖರೆ ಬಿಡಿಸ್ಬೇಕಾಯ್ತದ. ನಮ್ ಭಾರ ಆಗ್ಲಿ, ನಮ್ ಕಷ್ಟ ಆಗ್ಲಿ, ನಮ್ ದುಃಖ ಆಗ್ಲಿ ಬಿಡಿಸ್ಬೇಕಾಯ್ತದ. ಯಾರ ಕೈಲಿ ಆಯ್ತದ್ರಿ, ದೇವ್ರ ಒಬ್ಬರ ಕೈಲಿ ಆಯ್ತದ. ಅದೇ ಪ್ರಕಾರ ದಾವೀದನ್ ಹೇಳತನ, ನನ್ನ ಕಷ್ಟಗಳು ನೀ ಎಲ್ಲ ಬಿಡುಗಡೆ ಮಾಡಿ ನನಗೋಸ್ಕರ ನ್ಯಾಯ ಮಾಡು. ನಾ ಏನಾಗಿದೆ, ನಿರ್ದೋಷಿಯಾಗಿ ನಡೆದಿದೆ ಅಲ್ಲ, ನೀ ನೋಡಿದಲ್ಲ. ಇನ್ನೊಂದ್ ಸರ್ತಿ ಒಂದ್ ವಾಕ್ಯದಾಗ ನಾವು ಪಾಪಿ ಇದ್ದೇವ್ ಇಲ್ವಿ ಅಂತ ಅನ್ಬಾರ್ದು. ಆದ್ರೆ ದಾವೀದ್ ಏನ್ ವರ್ಣನೆ ಮಾಡತಾನಂತ, ದಾವೀದ್ ಏನ್ ವರ್ಣನೆ ಮಾಡ್ಲತ್ತಾನಂದ್ರ, ನಾ ಅಂತ ನಿನಗ ವಿರುದ್ಧ ಯಾವ್ದು ಕೆಲಸ ಮಾಡಿಲ್ಲ, ನೀನು ಮನ್ಸು ನೋಯ್ಸಂತ ಕೆಲಸ ಮಾಡಿಲ್ಲ, ನನಗೇನ್ ಮಾಡು, ಅದು ಮಾಡಿಲ್ಲ, ಅದ್ರ ಕಡೆ ನನಗೇನ್ ಮಾಡು, ನೀ ನ್ಯಾಯ ತೀರಿಸು. ದೇವ್ರಿಗೆ ಏನ್ ಕೊಂಡಾಡ್ಲತ್ತನ್ರಿ ಅವ, ನ್ಯಾಯ ತೀರಿಸು, ನನಗ್ ಪರೀಕ್ಷೆ ಮಾಡ. ಒಂದೊಂದ್ಸರ್ತಿ ನಮ್ ಕಷ್ಟಗಳು ಬರ್ತಾವ್ರಿ. ನಮ್ ಕಷ್ಟಗಳು ಬಂದಾಗ ಅದು ಕಷ್ಟಗಳನ್ನ ಪಾಪ ಮಾಡಿದೆವು, ನಾವ್ ಹಂಗ್ ಮಾಡಿದ್ದೇವ್ ಅಂತ ಕಷ್ಟ ಬರ, ದೇವ್ರ ಒಂದ್ಸರ್ತಿ ಪರೀಕ್ಷೆ ಮಾಡ್ತಾರೆ. ಯಾಕಂದ್ರ ಹಂಗ್ರ ಮಾನವ ಜನ್ಮ ಪಾಪಲಿಂದ ಹುಟ್ಟಿನದ. ಯಾಕಂದ್ರೆ ಗಂಡ ಹೆಂಡತಿ ಒಂದಾದ್ಮೇಲೆ ಮಕ್ಳು ಹುಡ್ತಾರ. ಆದ್ರೆ ದೇವ್ರ ಸನ್ನಿಧಾನ ಬಂದ್ಮೇಲ, ದೇವ್ರಿಗೆ ನೆಮ್ಮದ್ಮೇಲೆ ದೇವ್ರ ರಕ್ಷಣೆ ತಗೊಂಡ್ಮೇಲೆ ನಾವ್ ಯಾರ ಮಕ್ಳಾಗಿದಾವ್ರಿ, ಯೇಸು ಸ್ವಾಮಿ ಮಕ್ಳಾಗಿದ್ದೇವೆ. ವಾಕ್ಯದಲ್ಲಿ ಬಂದಿದ್ದ ಯೋನ 1:12 ಯಾರ್ಲೇ ಹುಟ್ಟಿದೇವು, ಯೇಸು ಸ್ವಾಮಿಲಿಂದ. ಅವ್ರ ಮಕ್ಕಳು ಮಗಳಾಗದ ಅಧಿಕಾರ ನಮ್ಗ ದೇವ್ರ ಕೊಟ್ಟ. ಸೊ ಅದಕ್ಕ ಏನ್ ಹೇಳ್ತಾನೆ ದಾವೀದು, ನೀ ಪರೀಕ್ಷೆ ಮಾಡು. ನಾನು ಹೆಂಗ್ ಪರೀಕ್ಷೆ ಮಾಡು, ಕಷ್ಟ ಕೊಡು, ಕಣ್ಣೀರ್ ಕೊಡು, ದುಃಖ ಕೊಡು, ರೋಗ ಕೊಡು, ಎಲ್ಲಾ ಕೊಟ್ಟು ನಾನು ಪರೀಕ್ಷೆ ಮಾಡಿ ಪರಿಶೋಧಿಸಂದ್ರ ಪರೀಕ್ಷೆಯಲ್ಲಿ ನೀನ್ ನೋಡ್, ನಾ ಹೆಂಗ ನೀನ್ ನಿಂದಿರ್ತೇನ ಇಲ್ಲ, ನಿನ್ ವಿರುದ್ಧ ಮಾತಾಡ್ತೇನ ಅಂತ ಅವ್ ಪ್ರಶ್ನೆ ಕೇಳ್ತಾನ್ರಿ. ನೋಡ್ರಿ ಅದೇ ಪ್ರಕಾರ